ಇವತ್ತು ನಾನು ನಿಮಗೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಒಳಗೆ ಸಿಗೋ ಚೀಸ್ ಚಿಲ್ಲಿ ಪೊಟ್ಯಾಟೊ ಟೋಸ್ಟನ್ನು ಮನೆಯೊಳಗೆ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಅದನ್ನು ಇನ್ನೂ ಹೆಲ್ದಿಯಾಗಿ ಹೆಂಗೆ ಮಾಡಬೇಕು, ಯಾವ ರೀತಿ ಸರ್ವ್ ಮಾಡಬೇಕು ಎಲ್ಲವನ್ನ ಹೇಳ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಫೇಮಸ್ ಪೊಟ್ಯಾಟೊ ಟೋಸ್ಟ್ಗೆ ಏನೇನು ಸಾಮಾನು ಬೇಕು ನೋಡೋಣ. ಇದು ಒಂದು 3 ಆಲೂಗಡ್ಡೆ, ಸಣ್ಣ ಸಣ್ಣದ ಆಲೂಗಡ್ಡೆನ ಬೇಯಿಸ್ಕೊಂಡು ಹೆರ್ಕೊಂಡಿನಿ ಸಿಪ್ಪೆ ತೆಗೆದು, ಅಂದ್ರೆ ಪೂರ್ತಿ ಸ್ಮೂತ್ ಆಗಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿನದ ಪುಡಿ, ಕೆಂಪು ಖಾರ, ಸ್ವಲ್ಪ ಚಾಟ್ ಮಸಾಲೆ ಇಲ್ಲ ಗರಂ ಮಸಾಲ, ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಇವಾಗ ಕೆಲವು ವೆಜಿಟೇಬಲ್ಸ್ ನಾನು ಇಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ಈಗ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ತಿನ್ನಲಾರ್ದವರು ನೀವು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಇದು ಕ್ಯಾಪ್ಸಿಕಮ್, ನೀವು ರೆಡ್ ಕ್ಯಾಪ್ಸಿಕಮ್ ಇದ್ರೆ ಅದನ್ನು ಹಾಕೊಳ್ರಿ. ಹಸಿ ಶುಂಠಿ ಹಾಕೊಂಡಿನಿ, ಸಣ್ಣಗೆ ಹಸಿ ಮೆಣಸಿನ್ಕಾಯಿ, ಆಮೇಲೆ ಇದು ತುರಿದಿರೋ ಕ್ಯಾರೆಟ್ ಹಾಕೊಳ್ಳೋಣ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನ ಹಾಕೋಣ. ಇದು ಫ್ರೋಝನ್ ಬಟಾಣಿ ಕಾಳು ಹಾಕಿನಿ ನಾನು. ನೀವು ಬೇಕಾದರೆ ಕಾರ್ನ್ ಕೂಡ ಬೇಯಿಸಿ ಹಾಕೋಬೋದು. ನಿಮಗೇನು ಬೇಕೋ ಆ ತರಕಾರಿಗಳನ್ನು ನೀವು ಇದ್ರೊಳಗೆ ಹಾಕೋರಿ. ಎಲ್ಲವನ್ನು ಚಂದ ಕಲಿಸ್ಕೊಂಡು ಇದಕ್ಕೆ ಬೈಂಡಿಂಗಕ್ಕೆ 1 ಟೇಬಲ್ ಸ್ಪೂನ್ ನಾನು ಕಡ್ಲಿ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಸ್ವಲ್ಪ ನೀವು ಅಳತೆ ನೋಡಿ ಹಾಕ್ಕೊಳ್ರಿ. ಈ ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟು ಏನದ ಜಸ್ಟ್ ಬೈಂಡಿಂಗ್ ಆಗಲಿಕ್ಕೆ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. 2 ಸ್ಲೈಸ್ ನಾನಿಲ್ಲೇ ಈ ಬ್ರೆಡ್ ತೊಗೊಂಡಿನಿ. ನಿಮ್ಗೆ ಹೋಮ್ ಬ್ರೆಡ್ ಮನೆಯಲ್ಲೇ ಮಾಡೋದು ಬೇಕಾಗಿದ್ರೆ ಆ ರೆಸಿಪಿದು ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡಿ ಮನೆಯಲ್ಲಿ ಮಾರ್ಕೆಟ್ ಥರನೇ ಬ್ರೆಡ್ಡನ್ನು ನೀವು ಮನೆಯಲ್ಲೇ ಮಾಡಬಹುದು. ಈ ಬ್ರೆಡ್ಡಿನ ಸೈಡ್ಸನ್ನೆಲ್ಲ ನಾನು ಕಟ್ ಮಾಡ್ಕೊಂಡಿನಿ. ನೀವು ಬೇಡ ಅಂದ್ರೆ ಹಾಗೆ ಇಡಬಹುದು, ಹಾಗೇನಿಲ್ಲ. ನಾನು ಸುಮ್ಮನೆ ಸ್ವಲ್ಪ ಸೈಡಿಗೆ ಕಟ್ ಮಾಡಿ ಇಲ್ಲಿ ಟೊಮೆಟೊ ಕೆಚಪ್ಪು ಇಲ್ಲ ಚಿಲ್ಲಿ ಸಾಸು ಏನು ಬೇಕೋ ಅದನ್ನು ನೀವು ಹಚ್ಕೊಳ್ರಿ. ಬೇಡ ಅಂದ್ರೆ ಸ್ವಲ್ಪ ನೀವು ಪುದೀನ ಚಟ್ನಿ ಇರ್ತದಲ್ಲ ಅದನ್ನು ಹಚ್ಕೋಬೋದು. ಈಗ ಅದ್ರ ಮೇಲೆ ಸ್ವಲ್ಪ ಸ್ಟಫಿಂಗನ್ನು ಹಾಕ್ಕೊಳ್ಳೋಣ. ಇದು ಬಹಳ ಅರ್ಜೆಂಟೊಳಗೆ ಝಟ್ಪಟ್ಟಾಗಿ ನಿಮ್ಗೆ ಈ ಟೋಸ್ಟ್ ಸ್ಯಾಂಡ್ವಿಚ್ ರೆಡಿ ಆಗ್ತದೆ. ಮಕ್ಕಳ ಲಂಚ್ ಬಾಕ್ಸು ಅಥವಾ ಸ್ಕೂಲಿಂದ ಬಂದ ಮೇಲೆ ಯಾವಾಗ ಬೇಕೋ ಅವಾಗ ಇದನ್ನು ನೀವು ಕೊಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ಮುಂದೆ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ನಾವು ಮಾಡಿರೋ ಪೊಟ್ಯಾಟೊ ಫಿಲ್ಲಿಂಗನ್ನು ಚಂದ ಒಂದು ದಪ್ಪ ಲೇಯರ್ ಆಗಿ ಚಂದ ಎಲ್ಲ ಕಡೆನೂ ಕೈಯಿಂದ ಹಚ್ಕೋಬೇಕು. ಈ ರೀತಿ ನೋಡಿರಿ, ಚಂದ ಹಚ್ಚಿ ಇಟ್ಕೊಂಡಿನಿ. ಇವಾಗ ಇದನ್ನು ಒಂದು ತವಾದ ಮೇಲೆ, ಹಂಚಿನ ಮೇಲೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ನಿಮಗೇನು ಬೇಕೋ ಅದನ್ನು ಹಾಕಿ ಚಲೋ 2 ಕಡೆ ಟೋಸ್ಟ್ ಮಾಡಬೇಕು. ನಾವು ಯಾವಾಗಲೂ ಫ್ಲೇಮ್ ಲೋ ಟು ಮೀಡಿಯಮ್ ಅಲ್ಲೇ ಇಡ್ರಿ. ಈ ಟೋಸ್ಟು ಟೇಸ್ಟೂ ಬಹಳ ಚಲೋ ಇರ್ತದೆ. ನೀವು ಯಾವುದೇ ರೆಸ್ಟೋರೆಂಟ್ ಒಳಗೆ ನೀವು ಆರ್ಡರ್ ಮಾಡಿದ್ರೆ ಬಹಳ ಕಾಸ್ಟ್ಲಿ ಇರ್ತದೆ. ಬಹಳ ನೀವು ಈಸಿಯಾಗಿ ಕೆಲವು ಮೆಥಡಿಂದ ಇನ್ಸ್ಟಂಟಾಗಿ ಈ ಟೋಸ್ಟನ್ನು ನೀವು ಮಾಡ್ಬೋದು. 2 ಕಡೆ ಸ್ವಲ್ಪ ತುಪ್ಪ ಹಚ್ಚಿ ನಾನು ಚಂದ ಸ್ವಲ್ಪ ಗರಿ ಆಗೋವರೆಗೂ ಲೋ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೊತೀನಿ. ಈ ಮನೇಲಿ ಮಕ್ಕಳು ಬರ್ತ್ಡೇ ಪಾರ್ಟಿ ಏನೇ ಇತ್ತಂದರೆ ನೀವು ಈ ರೀತಿ ಮುಂಚೆ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಯಾವಾಗ ಗೆಸ್ಟ್ಗಳವ್ರು ಬರ್ತಾರೋ ಆವಾಗ ನೀವು ಇದನ್ನು ಬೇಗನೆ ನೀವು ಈ ರೀತಿ ರೋಸ್ಟ್ ಮಾಡಿ ನೀವು ಸರ್ವ್ ಮಾಡ್ಬೋದು. ನೋಡಿರಿ, ಮೇಲೆ ಕೆಳಗೆ ಕೂಡ ಚಂದ ಬ್ರೌನ್ ಆಗ್ಯದ. ಇನ್ನೂ ಸ್ವಲ್ಪ ನಾನು ತುಪ್ಪ ಹಚ್ಚಿ ಇದನ್ನು ಇನ್ನೂ ಸ್ವಲ್ಪ ಬ್ರೌನ್ ಆಗೋ ಹಾಗೆ ಮಾಡ್ತೀನಿ. ನೀವು ಕೆಳಗಡೆ ಸೈಡ್ ನೋಡ್ಬೋದು ಬ್ರೆಡ್, ಅದು ಕೂಡ ಚಂದ ಕ್ರಿಸ್ಪಿ ಆಗಿದೆ. ಇದು ಟೋಸ್ಟ್ ಮಾಡಲಿಕ್ಕೆ ನೀವು ಬೇಕಾದ ಫಿಲ್ಲಿಂಗ್ಸ್ ಹಾಕ್ಬೋದು. ನಿಮ್ಗೆ ಯಾವ ಬೇಕೋ ಆ ವೆಜಿಟೇಬಲ್ ಹಾಕ್ಬೋದು, ಇಲ್ಲ ಇದೇ ಫಿಲ್ಲಿಂಗ್ ಒಳಗೆ ನೀವು ಚೀಸನ್ನು ಹೆರ್ದು ಹಾಕ್ಬೋದು. ಆದರೆ ನಾನು ಮೇಲ್ಗಡೆನೇ ಇದು ಮೊಜರೆಲ್ಲ ಚೀಸ್ ಅದಲ್ಲ, ಅದು ಎಷ್ಟು ಬೇಕೋ ಅಷ್ಟು ನಾನು ಹೆರ್ಕೊಲಿಕತ್ತೀನಿ. ನೀವು ಬೇಕಾದ್ರೆ ಅದು ನೀವೇನು ಸ್ಟಫಿಂಗ್ ಮಾಡ್ತೀರಿ ಅದರೊಳಗೂ ಹಾಕಬಹುದು. ಚೀಸ್ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ರಿ. ಈ ರೀತಿ ಪಿಜ್ಜಾ ಕಟರಿಂದ ಇದನ್ನು ಕಟ್ ಮಾಡೋಣ. ಎಷ್ಟು ಸೇಮ್ ರೆಸ್ಟೋರೆಂಟಲ್ಲಿ ಸಿಗೋ ಟೇಸ್ಟಿ ಈ ಪೊಟ್ಯಾಟೊ ಚೀಸ್ ಚಿಲ್ಲಿ ಟೋಸ್ಟ್ ರೆಡಿಯಾಗಿದೆ. ನೀವು ಇದನ್ನು ಒಂದು ಸರ್ತಿ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಲಂಚ್ ಬಾಕ್ಸು, ಟೀ ಟೈಮ್ಗೆ ಎಲ್ಲದಕ್ಕೂ ಒಂದು ಒಳ್ಳೆ ಇದು ಸ್ನ್ಯಾಕ್ಸ್ ಅದೇ. ಟ್ರೈ ಮಾಡಿರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಳ್ರಿ. ಈ ಸ್ಯಾಂಡ್ವಿಚ್ ಇನ್ನೂ ಹೆಲ್ದಿ ಆಗಲಿಕ್ಕೆ ಇದಕ್ಕೆ ಲ್ಯಾಟ್ಯೂಸ್ ಲೀವ್ಸು, ಆನಿಯನ್ನು ಮತ್ತು ಈ ಕುಕುಂಬರ್ ಸೌತೆಕಾಯಿ ಈರುಳ್ಳಿ ಜೊತೆ ಸರ್ವ್ ಮಾಡಿರಿ. ಥ್ಯಾಂಕ್ ಯು.